ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬ್ಯಾಟರಾಯನಪುರದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧೆಯಿಂದ ಹಿಟ್ ಅಂಡ್ ರನ್. ನಟಿ ದಿವ್ಯಾ ಸುರೇಶ್ ಅತಿ ವೇಗದ ಚಾಲನೆಯಿಂದ ಅವಘಡ. ಬೈಕ್ನಲ್ಲಿ ಬರ್ತಾ ಇದ್ದ ಮಹಿಳೆಗೆ ಗಂಭೀರ ಗಾಯ. ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಬೈಕ್ಗೆ ಡಿಕ್ಕಿ ಹೊಡೆದ ಖಾಸಗಿ ಬಸ್. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ ಧಗ ಧಗ. ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ 4 ಅಗ್ನಿಶಾಮಕ ವಾಹನಗಳು. ನಲವತ್ತೆರಡು ಜನ ಪ್ರಯಾಣಿಸ್ತಾ ಇದ್ದ ಬಸ್ನಲ್ಲಿ 20 ಮಂದಿ ಸಾವು. 2 ಬೈಕ್ ಸವಾರರು ಕೂಡ ಮೃತಪಟ್ಟಿರುವ ಮಾಹಿತಿ. ಬಸ್ನ ಗಾಜು ಒಡೆದು ಹೊರಗೆ ಎಗರಿ ಜೀವ ಉಳಿಸಿಕೊಂಡ 12 ಪ್ರಯಾಣಿಕರು. ಕರ್ನೂಲು ಬಸ್ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಣೆ. ರಾಷ್ಟ್ರಪತಿ ಮುರ್ಮು, ಸಿಎಂ ಸಿದ್ದರಾಮಯ್ಯರಿಂದಲೂ ಸಂತಾಪ. ಕಾಂಗ್ರೆಸ್ ಪಾಳ್ಯದಲ್ಲಿ ಜಾರಕಿಹೊಳಿಗೆ ಡಿಮ್ಯಾಂಡ್. ಬೆಳಗಾವಿ ರಾಜಕಾರಣಕ್ಕೆ ನಾಯಕತ್ವ ಬದಲಾವಣೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಸಾಹುಕಾರ್ ಹೆಸರೇ ಮುಂಚೂಣಿ. ಸತೀಶ್ ಬಿಟ್ಟು ಏನೂ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆಯಾ? ಸತೀಶ್ ಜಾರಕಿಹೊಳಿ ಸೇವೆ ಮೌನದ ಸೇವೆ, ಒಳ್ಳೆ ಮುಸದ್ದಿ. ಮುಂದಿನ ರಾಜ್ಯದ ಭವಿಷ್ಯಗಳೆಲ್ಲವೂ ಅವರ ಕಣ್ಣು ಮುಂದೆ ನಲಿಯಲಿ. ಪರೋಕ್ಷವಾಗಿ ಸಾಹುಕಾರ್ಗೆ ಸಿಎಂ ಆಗಲಿ ಅಂತ ಬೈಲೂರು ಮಠದ ನಿಜಗುಣ ಪ್ರಭು ತೋಂಟದಾರ್ಯ ಸ್ವಾಮೀಜಿ ಆಶೀರ್ವಾದ. ವರಿಷ್ಠರ ಜೊತೆ ಶಾಸಕರ ಅಭಿಪ್ರಾಯವೂ ಮುಖ್ಯ ಅಂತ ಸಿಎಂ. ಇತ್ತ ಸಚಿವರು ಶಾಸಕರನ್ನ ತಮ್ಮತ್ತ ಸೆಳೆಯೋಕೆ ಡಿಕೆಶಿ ಇನ್ನಿಲ್ಲದ ಪ್ರಯತ್ನ. ಕುರ್ಚಿ ಕದನದ ನಡುವೆ ಡಿಸಿಎಂ ಕರೆಯಿಂದಾಗಿ ಗೊಂದಲಕ್ಕೆ ಒಳಗಾದ ನಾಯಕರು. ಸಿಎಂ ಯಾರಾಗ್ತಾರೋ ಗೊತ್ತಿಲ್ಲ, ಎಲ್ಲವರವರ ಹಣೆ ಬರಹ. ಕುತೂಹಲ ಮೂಡಿಸಿದ ಸಚಿವ ಮಲ್ಲಿಕಾರ್ಜುನ್ ಹೇಳಿಕೆ. ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಸಿಎಂ ಆಗ್ಲಿಲ್ವಾ ಅಂತ ಪ್ರಶ್ನೆ. ಡಿಕೆಶಿ ಎಚ್ಡಿಕೆ ನಡುವೆ ಮತ್ತೊಂದು ಸುತ್ತಿನ ಯುದ್ಧ. ದೀಪಾವಳಿ ಗಿಫ್ಟ್ ಎಂದಿದ್ದ ಶಿವಕುಮಾರ್ಗೆ ಟಕ್ಕರ್ ಕೊಡಲು ಪ್ಲಾನ್ ಬಿ ಖಾತಾ. ಎ ಖಾತಾ ವರ್ಗಾವಣೆಯಲ್ಲಿ ಅಕ್ರಮ ಆರೋಪ ಮಾಡಿ ದಾಖಲೆ ಬಿಡುಗಡೆಗೆ ಕುಮಾರಸ್ವಾಮಿ ಸಜ್ಜು. ಸವದಿ ವಶದಲ್ಲಿರುವ ಸಹಕಾರ ಕ್ಷೇತ್ರದ ಹಿಡಿತ ಸಾಧಿಸಲು ಮುಂದಾದ ರಮೇಶ್ ಜಾರಕಿಹೊಳಿ. ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆ ಮೇಲೆ ಕಣ್ಣು. ಸ್ವಾಭಿಮಾನಿ ಪ್ಯಾನಲ್ ರಚಿಸಿ ತಂತ್ರ ಶುರು. ಕೃತಿಕಾಳನ್ನ ಕೊಲೆ ಮಾಡಿರೋ ವಿಚಾರ ಮಹೇಂದ್ರನ ಪೋಷಕರಿಗೆ ಗೊತ್ತಿತ್ತ? ಫ್ಯಾಮಿಲಿ ಡೀಟೇಲ್ಸ್ ಕಲೆ ಹಾಕ್ತಾ ಇರೋ ಪೊಲೀಸರು. ಹಳೆಯ ಪ್ರಕರಣದ ಬಗ್ಗೆಯೂ ಮಾಹಿತಿ ಸಂಗ್ರಹ. ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಧಾರಾಕಾರ ಮಳೆ. ತುಂಗಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಹೆಚ್ಚಳ. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂ ನೀರು ಬಿಡುಗಡೆಗೆ ನಿರ್ಧಾರ. ಎಚ್ಚರಿಕೆಯಿಂದ ಇರುವಂತೆ ನದಿ ಪಾತ್ರದ ಜನರಿಗೆ ಅಧಿಕಾರಿಗಳ ಸೂಚನೆ. ಆಧುನಿಕ ತಂತ್ರಜ್ಞಾನ ಬಳಸಿ ಜನರಲ್ಲಿ ಭಯ ಹುಟ್ಟಿಸ್ತಾ ಇರೋ ಕಿಡಿಗೇಡಿಗಳು. ಪ್ರವಾಸಿ ತಾಣಗಳಲ್ಲಿ ಚಿರತೆ ಇರುವ ಬಗ್ಗೆ ಎಐ ಸೃಷ್ಟಿ. ನಕಲಿ ಪೋಸ್ಟ್ಗಳಿಂದ ಮಂಡ್ಯ ಜನರು ಹೈರಾಣು. ಇಬ್ಬರು ಮಕ್ಕಳ ತಾಯಿಯನ್ನ ಒರೆಸುವುದಾಗಿ ಯುವಕನ ಹುಚ್ಚಾಟ. ಗೃಹಿಣಿಯನ್ನ ಧರಧರನೆ ಎಳೆದೊಯ್ದು ಹಲ್ಲೆ ಆರೋಪ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಅಯೋಧ್ಯೆ ರಾಮ ಮಂದಿರದ ದರ್ಶನದ ಸಮಯದಲ್ಲಿ ಬದಲಾವಣೆ. ಬೆಳಗ್ಗೆ 6:30 ಬದಲು 7 ಗಂಟೆಯಿಂದ ಭಕ್ತರಿಗೆ ಸಿಗಲಿದೆ ದರ್ಶನ. ಚಳಿಗಾಲದ ಕಾರಣ ವೇಳಾಪಟ್ಟಿ ಬದಲಾವಣೆ ಮಾಡಿದ ರಾಮ ಜನ್ಮಭೂಮಿ ಟ್ರಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.